ಇದನ ಸುತನ ಮತ್ತು ಪುತ್ರ ಆತ್ಮನಾಮದಲ್ಲಿ ಆಮೇಲೆ. ಪ್ರಿಯರೇ, ಯೇಸು ಸ್ವಾಮಿ ಈ ದಿನವನ್ನ ನಮಗೆ ದಯಪಾಲಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ಈ ಸುವಾರ್ತೆಯನ್ನು ಕೇಳುತ್ತಾ ಇರುವಾಗಲೇ ದೇವರ ವಾಕ್ಯದ ಅರ್ಥವನ್ನು ಗ್ರಹಿಸಲಿಕ್ಕೆ ಬೇಕಾದಂತ ಕೃಪೆ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ದೇವರು ಸುರಿಸಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನೀವು ಸುವಾರ್ತೆಯನ್ನು ಕೇಳುವಾಗ ಈ ವಚನವನ್ನು ಎಲ್ಲಾ ಕಡೆಯಲ್ಲಿ ತಲುಪಲಿಕ್ಕೆ ಬೇಕಾಗಿ ನೀವು ಪ್ರಾರ್ಥಿಸಬೇಕು. ನಿಮ್ಮ ಹೃದಯದಲ್ಲಿ ಒಂದು ಪ್ರಾರ್ಥನೆ ಇರಲಿ. ಇದು ಕೇಳ್ತಾ ಇರುವಾಗಲೇ ದೇವರು ನಮ್ಮನ್ನು ಶುದ್ಧೀಕರಿಸುತ್ತಾರೆ. ಯಾಕೆಂದ್ರೆ ಯೇಸು ಸ್ವಾಮಿ ವಚನ ಮನುಷ್ಯರ ಮುಖಾಂತರ ತಲುಪಲಿಕ್ಕೆ ಬೇಕಾದ ಶಿಷ್ಯರನ್ನು ಕರೆದು ಅವರನ್ನು ಬೇರ್ಪಡಿಸಿ ಹೇಳಿದರು, ಸ್ವರ್ಗದ ಮತ್ತು ಭೂಮಿಯ ಎಲ್ಲ ಅಧಿಕಾರವನ್ನು ನನಗೆ ಕೊಟ್ಟಿದ್ದೇನೆ. ಆದುದರಿಂದ ನೀವು ಲೋಕದ ಕಟ್ಟಡಗಳಿಗೆ ಹೋಗಿರಿ. ಹೋಗುವಾಗ ಸ್ವಾರ್ಥ ಸಾರುವಾಗ ಸೈತಾನ ಬಿಡಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ, ನೀವು ಸಮಾಧಾನ ಸಾರಿರಿ. ಪ್ರಿಯ ಮಕ್ಕಳೇ, ನಿಮಗೆ ಈ ಸಮಯದಲ್ಲಿ ಎಲ್ಲ ಸಮಾಧಾನವು ಈ ವಚನ ಹಿಡಿದಿರುತ್ತಿರುವಾಗಲೇ ನಿಮಗೆ ಲಭಿಸಲಿ. ಅಸಮಾಧಾನ ಕೂಡುತ್ತಿರುವಂತಹ ಜೀವನವಾಗಿದೆ ನಿಮ್ಮ ಮನಸ್ಸಿನಲ್ಲಿರುವುದು. ನಿಮ್ಮ ಮನಸ್ಸನ್ನು ಕಳವಳಗೊಂಡಿದ್ದಾರೋ ಈ ಸಮಯ ನೀವು ತಿಳ್ಕೊಳ್ಬೇಕಾದದ್ದು, ವ್ಯಭಿಚಾರಿ ಸ್ತ್ರೀಯನ್ನು ಹಿಡಿದುಕೊಂಡು ಫರಿಸಾಯರು ಮತ್ತು ಸದುಕಾಯರು ದೇವರ ಹತ್ತಿರಕ್ಕೆ ಬಂದಾಗ, ಅವರ ವೇದಶಾಸ್ತ್ರಿಗಳು ಬಂದಾಗ ದೇವರಲ್ಲಿ ಇದ್ದಂತ ವಚನ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಿಮ್ಮಲ್ಲಿ ಪಾಪವಿಲ್ಲದವರು ಕಲ್ಲೆಸೆಯಿರಿ. ಪ್ರಿಯರೇ, ಈ ಸಮಯದಲ್ಲೂ ನಾವೆಲ್ಲರೂ ವಿಧಿಸುವವರಾಗಿ ಮಾರ್ಪಟ್ಟರೆ ಯೇಸು ಸ್ವಾಮಿ ಯಾರನ್ನು ವಿಧಿಸಲಿಲ್ಲ, ಅವಳನ್ನು ಕೂಡ ವಿಧಿಸಲಿಲ್ಲ. ಪ್ರಿಯ ಮಕ್ಕಳೇ, ಅವಳಿಗೆ ಚೆನ್ನಾದ ಮಾತುಗಳಲ್ಲಿ ದೇವರು ಕಳುಹಿಸಿದಾಗಿ ನಮ್ಮನ್ನು ದೇವರು ಕಳುಹಿಸುತ್ತಾರೆ. ನಿನ್ನನ್ನು ನಾನು ವಿಧಿಸುವುದಿಲ್ಲ, ಯಾರು ನನ್ನನ್ನು ವಿಧಿಸುವುದಿಲ್ಲ, ನಾನು ಕೂಡ ನಿಮ್ಮನ್ನು ವಿಧಿಸುವುದಿಲ್ಲ. ನೀವು ಇನ್ನು ಮುಂದೆ ಪಾಪ ಮಾಡಬಾರದು. ಇದಾಗಿದೆ ದೇವರು ನಮಗೆ ಕೊಟ್ಟಂತ ಸಂದೇಶ. ಅದಕ್ಕಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಮತ್ತು ಶೇರ್ ಮಾಡಿ ಬೇಡುತ್ತಾ ಇದನ್ನ ನಾಮದಲ್ಲಿ ಆಮೇಲೆ.